ಭಾರತದ S-400 ಡಿಫೆನ್ಸ್ ಸಿಸ್ಟಮ್ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರ ವಹಿಸಿತ್ತು. ಪಾಕಿಸ್ತಾನ ಆರಿಸಿದ ಯಾವೊಂದು ಡ್ರೋನ್ ಮತ್ತು ಕ್ಷಿಪಣಿಗಳು ಭಾರತನ ಭೇದಿಸೋದಿಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈಗ ಭಾರತ ಇನ್ನೂ ಒಂದ್ ಹೆಜ್ಜೆ ಮುಂದೆ ಸಾಗಿದೆ ಏರ್ ಡಿಫೆನ್ಸ್ ವಿಚಾರದಲ್ಲಿ. S-400 ಆಯ್ತು, ಈಗ S-500 ಸರದಿ. ಭಾರತದ ಆಪ್ತ ದೇಶ ರಷ್ಯಾದಿಂದ S-500 ಡಿಫೆನ್ಸ್ ಸಿಸ್ಟಮ್ ನ ತರೋದಕ್ಕೆ ಎಲ್ಲ ಸಿದ್ಧತೆಗಳು ಆಗಿದಾವೆ. ಅದು ಜಾಯಿಂಟ್ ವೆಂಚರ್ ಅಲ್ಲಿ ಪ್ರೊಡಕ್ಷನ್ ಮಾಡೋದಕ್ಕೆ ಆಫರ್ ಸಹ ಸಿಕ್ಕಿದೆ ಭಾರತಕ್ಕೆ ರಷ್ಯಾದಿಂದ. ಆದಷ್ಟು ಬೇಗ ಇಂಡಿಯಾ ಮತ್ತು ರಷ್ಯಾ S-500 ಡೀಲ್ ಗೆ ಸಹಿ ಹಾಕಲಿದೆ. ಅದು ಪಾಕಿಸ್ತಾನ ಮತ್ತು ಚೀನಾದ ನಿದ್ದೆಗೆಡಿಸಿದೆ. ನಾನೀಗಾಗ್ಲೇ ನಿಮ್ಗೆ ಹೇಳಿದ್ದೆ, ಪಾಕಿಸ್ತಾನ ಭಾರತ ಯುದ್ಧದಿಂದ ಭಾರತ ಸಾಕಷ್ಟು ಎಚ್ಚರಗೊಂಡಿದೆ. ತನ್ನ ಬತ್ತಳಿಕೆಯಲ್ಲಿರ್ತಕ್ಕಂತಹ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಿಗೆ ಮಾಡುವ ಪ್ರಯತ್ನ ಈಗಾಗಲೇ ಶುರುವಾಗಿದೆ. ಅದರ ಮುಂದುವರಿದ ಭಾಗನೇ S-500. ಇನ್ನು ಕೆಲವು ತಿಂಗಳುಗಳಲ್ಲಿ ಭಾರತ ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ ಗಳನ್ನ ಮಾಡಿಕೊಳ್ಳಲಿದೆ. S-500 ಈವರೆಗೂ ಪ್ರಪಂಚದಲ್ಲಿ ಅತಿ ಉತ್ತಮ ಡಿಫೆನ್ಸ್ ಸಿಸ್ಟಮ್ ಅಂತ ಖ್ಯಾತಿ ಪಡೆದಿರೋದು. ಮಾಸ್ಕೋದಲ್ಲಿ ಅಳವಡಿಸಿರೋದು ಇದೇ S-500 ಡಿಫೆನ್ಸ್ ಸಿಸ್ಟಮ್. ಪೂರ್ತಿ ಯುರೋಪ್ ನ ಕ್ಷಿಪಣಿಗಳಿಂದಲೂ ಸಹ ಇದನ್ನ ಭೇದಿಸೋದಿಕ್ಕೆ ಸಾಧ್ಯ ಆಗಿಲ್ಲ. ಉಕ್ರೇನ್ ಮತ್ತು ರಷ್ಯಾ ಯುದ್ಧ ಸ್ಟಾರ್ಟ್ ಆಗಿ 2-3 ವರ್ಷ ಆಯ್ತು. ನೀವು ಕೇಳಿದಿರಾ ಮಾಸ್ಕೋದ ಮೇಲೆ ಯಾವ್ದಾದ್ರು ಒಂದು ಕ್ಷಿಪಣಿ ದಾಳಿ ಅಥವಾ ಡ್ರೋನ್ ದಾಳಿ ಆಗಿರೋದು? ಸಾಧ್ಯನೇ ಇಲ್ಲ. ಯಾಕಂದ್ರೆ S-500 ಇರೋದಲ್ಲಿ. S-400 ಗೆ ಕಂಪೇರ್ ಮಾಡ್ಕೊಂಡ್ರೆ 500 ರೇಂಜ್ ಜಾಸ್ತಿ, ಪ್ರಿಸೈಸ್ ಆಗಿದೆ, ಅಕ್ಯುರೇಟ್ ಆಗಿ ಅಟ್ಯಾಕ್ ಮಾಡುತ್ತೆ. ಈ S-500 ಹೈಪರ್ಸಾನಿಕ್ ಮಿಸೈಲ್ ಗಳಿಗೂ ಟಕ್ಕರ್ ಕೊಡುತ್ತೆ. ಅಷ್ಟೇ ಅಲ್ಲ, ಸ್ಯಾಟಲೈಟ್ ಗಳನ್ನು ಸಹ ಉಡಾಯಿಸುವ ಕ್ಷಮತೆ ಇದೆ. S-500 ನ ಜಂಟಿಯಾಗಿ ಉತ್ಪಾದನೆ ಮಾಡೋಣ ಅನ್ನೋ ಆಫರ್ ನ ರಷ್ಯಾ ಈ ಹಿಂದೆನೆ ಭಾರತಕ್ಕೆ ಕೊಟ್ಟಿತ್ತು. ಆದ್ರೆ ಅಮೆರಿಕ ಅಡ್ಡಗಾಲ ಹಾಕಿತ್ತು. S-400 ಪರ್ಚೇಸ್ ಮಾಡೋದಕ್ಕೆ ಅಮೆರಿಕ ಸ್ಯಾಂಕ್ಷನ್ ಹಾಕ್ತೀನಿ, ಭಾರತಕ್ಕೆ ಆರ್ಥಿಕ ದಿಗ್ಬಂಧನ ವಿಧಿಸ್ತೀವಿ ಅಂತೆಲ್ಲ ಎದುರಿಸಿತ್ತು. ಯಾವ ಬೆದರಿಕೆಗೂ ಬಗ್ಗದ ಭಾರತ ರಷ್ಯಾದಿಂದ S-400 ನ ಪರ್ಚೇಸ್ ಮಾಡಿತ್ತು. ಆದ್ರೆ S-500 ಮಾತ್ರ ಅಮೆರಿಕದ ಹಸ್ತಕ್ಷೇಪದಿಂದ ಮಧ್ಯದಲ್ಲಿ ನಿಂತಿತ್ತು. ಈಗ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆಗಿರೋದ್ರಿಂದ ಮತ್ತೆ ಇದಕ್ಕೆ ಜೀವ ಬಂದಿದೆ. ಮಧ್ಯದಲ್ಲಿ ನಂದೆಲ್ಲಿಡ್ಲಿ ನಂದಗೋಪಾಲ ಅಂತ ಭಾರತ ಪಾಕಿಸ್ತಾನ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸ್ತೀನಿ ಅಂತ ಬಂದು ಗಲ್ಲಿಯ ಚೌಧರಿ ಆಗೋದಿಕ್ಕೆ ಪ್ರಯತ್ನ ಪಟ್ಟಿದ್ರು ಡೊನಾಲ್ಡ್ ಟ್ರಂಪ್. ಈ ವ್ಯಕ್ತಿಯನ್ನು ಯಾರು ಕರೆದು ಕೇಳಿದ್ರು ಮಧ್ಯಸ್ಥಿಕೆ ವಹಿಸಿ ನಮ್ಮ ಪರವಾಗಿ ಅಂತ? ಭಾರತ ಮತ್ತು ಪಾಕಿಸ್ತಾನದ ನಡುವೆ ಆಗ್ತಾ ಇದ್ದ ಸಂಭಾವ್ಯ ಪರಮಾಣು ದಾಳಿನ ತಡೆದಿದ್ದೀನಿ ಅಂತೇಳಿ ಹೇಳ್ಕೊಂಡು ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ಈ ಟ್ರಂಪ್ ಅನ್ನುವ ಬಫೂನು. ಸೀಸ್ ಫೈರ್ ಗೆ ಪಾಕಿಸ್ತಾನ ಒಪ್ಪಿದೆ ಅಂತ ಟ್ವೀಟ್ ಮಾಡಿದ ಒಂದೇ ಗಂಟೆಯಲ್ಲೇ ಅದನ್ನ ಉಲ್ಲಂಘನೆ ಮಾಡಿ ದೊಡ್ಡ ಮುಖಭಂಗ ಮಾಡಿತ್ತು ಪಾಕಿಸ್ತಾನ. ಭಾರತ ಅಂತೂ ಸ್ಪಷ್ಟಪಡಿಸಿದೆ, ಪಾಕಿಸ್ತಾನ ಮತ್ತು ಭಾರತದ ವಿಚಾರದಲ್ಲಿ ಮೂರನೆಯವರ ಮಧ್ಯಸ್ಥಿಕೆಯನ್ನ ಸಹಿಸೋದಿಲ್ಲ. ಯಾರ ಮಧ್ಯಸ್ಥಿಕೆ ಮೀಡಿಯೇಟರ್ಶಿಪ್ ಬೇಕಿಲ್ಲ ಅಂತ ಕಡ್ಡಿ ಮುರಿದಂತೆ ಅಮೆರಿಕಕ್ಕೆ ಸ್ಪಷ್ಟವಾಗಿ ಹೇಳಿದೆ. ಇದೇ ಅಮೆರಿಕ ಈ ಹಿಂದಿನಿಂದಲೂ ಪಾಕಿಸ್ತಾನಕ್ಕೆ ಕವರ್ ಫೈರ್ ಕೊಡ್ಕೊಂಡು ಬಂದಿರೋದು. ಒಸಾಮಾ ಬಿನ್ ಲಾಡೆನ್ ಸಿಕ್ಕಿದ್ದಾದ್ರೂ ಎಲ್ಲಿ? ಪಾಕಿಸ್ತಾನದ ಅಬೋಟಾಬಾದ್ ನಲ್ಲಿ. ಇಷ್ಟೆಲ್ಲ ಮಾಡಿದ್ರು ಪಾಕಿಸ್ತಾನಕ್ಕೆ ಇದೇ ಅಮೆರಿಕ $1 ಬಿಲಿಯನ್ ಫಂಡ್ ರಿಲೀಸ್ ಮಾಡಿಸುತ್ತೆ. ಈಗ ಭಾರತ ಅಮೆರಿಕದ ಮಾತಿಗೆ ಸೊಪ್ಪಾಗ್ತಾ ಇಲ್ಲ. ಈ ವಿವಾದ ಶುರುವಾಗಿದ್ದು ಭಾರತ ರಷ್ಯಾದ ಆಯಿಲ್ ನ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿದ್ದಾಗಿಂದ. ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಅದರ ಆಯಿಲ್ ನ ನೀವು ಪರ್ಚೇಸ್ ಮಾಡುವಂತಿಲ್ಲ ಅಂತ ಭಾರತದ ಮೇಲೆ ಒತ್ತಡ ಹಾಕೋದಕ್ಕೆ ಪ್ರಯತ್ನ ಪಟ್ಟಿತ್ತು. ಆದ್ರೆ ಭಾರತ ದುಪ್ಪಟ್ಟು ಆಯಿಲ್ ಅನ್ನ ರಷ್ಯಾದಿಂದ ಪರ್ಚೇಸ್ ಮಾಡೋದಕ್ಕೆ ಶುರು ಮಾಡಿತು. ಅಂದ್ರೆ ಅಮೆರಿಕದ ಮಾತಿಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡ್ಲಿಲ್ಲ ಭಾರತ. ಕೇವಲ ಈಗ ಭಾರತ ರಷ್ಯಾದಿಂದ S-500 ಡಿಫೆನ್ಸ್ ಸಿಸ್ಟಮ್ ನ ಪರ್ಚೇಸ್ ಮಾಡ್ತಾ ಇರೋದು ಅಷ್ಟೇ ಅಲ್ಲ, ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗುತ್ತೆ. ಅದನ್ನ ಜಂಟಿಯಾಗಿ ಭಾರತದಲ್ಲೇ ಉತ್ಪಾದನೆ ಮಾಡಲಾಗುತ್ತೆ. ಮೇಕ್ ಇನ್ ಇಂಡಿಯಾದ ಕೆಳಗೆ. ಪಂಚಾಯಿತಿ ಮಾಡೋದಕ್ಕೆ ಬಂದಿದ್ದ ಟ್ರಂಪ್ಗೆ ಭಾರತ ಕೊಡ್ತಾ ಇರುವ ದೊಡ್ಡ ಆಘಾತ ಇದು. ಎಲ್ಲದರಲ್ಲೂ ಮೂಗು ತೂರಿಸುವ ಚಾಳಿ ಟ್ರಂಪ್ದು. 3 ವರ್ಷದಿಂದ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಡೀತಾ ಇದೆ. ಅದನ್ನು ನಿಲ್ಲಿಸೋದಕ್ಕೆ ಸಾಧ್ಯವಿಲ್ಲ ಈ ಪುಣ್ಯಾತ್ಮನಿಗೆ. ಇಲ್ಲಿ ಬಂದು 3 ದಿವಸಕ್ಕೆ ಭಾರತ ಮತ್ತು ಪಾಕಿಸ್ತಾನ ಯುದ್ಧ ನಿಲ್ಲಿಸಿದೆ ಅಂತ ಕ್ರೆಡಿಟ್ ತೆಗೆದುಕೊಳ್ಳುವುದಕ್ಕೆ ಪ್ರಯತ್ನ. ಆಪರೇಷನ್ ಸಿಂಧೂರ ಆದ್ಮೇಲೆ ಭಾರತದ ಬ್ರಹ್ಮೋಸ್ಗೆ ಎಲ್ಲಿಲ್ಲದ ಬೇಡಿಕೆ ಬರ್ತಾ ಇದೆ, ಮಾರ್ಕೆಟ್ ಕ್ರಿಯೇಟ್ ಆಗಿದೆ. ಭಾರತ ಇಂದಿನಂತಿಲ್ಲ, ತನ್ನ ವಿದೇಶಾಂಗ ನೀತಿಯನ್ನ ತಾನೇ ಡಿಸೈಡ್ ಮಾಡುತ್ತೆ. ಅದರಲ್ಲೂ ಅಮೆರಿಕದಂತ ಧೂರ್ತ ರಾಷ್ಟ್ರ ಡಿಕ್ಟೇಟ್ ಮಾಡೋದಕ್ಕಂತೂ ಬಿಡೋದೇ ಇಲ್ಲ. ನಮಗೆ ಬೇಕಾದ ವೆಪನ್ಸ್ ನ ಬೇಕಾದ ಕಂಟ್ರಿಯಿಂದ ಪರ್ಚೇಸ್ ಮಾಡ್ತೀವಿ, ಅಮೆರಿಕ ಅಲ್ಲ ಯಾರು ಬಂದ್ರು ತಡೆಯೋದಿಕ್ಕೆ ಸಾಧ್ಯ ಇಲ್ಲ. ಇದು ಬದಲಾದ ಭಾರತದ ವಿದೇಶಾಂಗ ನೀತಿ ನೋಡಿ. S-400 ಗೆ ಅಡಕತ್ರೆ ಹಾಕೋದಕ್ಕೆ ಬಂದಿದ್ರು ಇವರು ಅಮೆರಿಕದವರು. ನಮ್ಮ ಥಾಟ್ ಡಿಫೆನ್ಸ್ ಸಿಸ್ಟಮ್ ನ ಪರ್ಚೇಸ್ ಮಾಡಿ, ಇದರ ಕಾರ್ಯಕ್ಷಮತೆ ಹೆಚ್ಚು ಅಂದಿತ್ತು ಅಮೆರಿಕ. ಆದ್ರೆ ಅಮೆರಿಕದವರು ಕೊಡೋ ರೇಟಿಗೂ ರಷ್ಯಾದವರು ಕೊಡೋ ರೇಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಆಮೇಲೆ ಅಮೆರಿಕದವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಲ್ಲ,
ಮೇಂಟೆನೆನ್ಸ್ಗೆ ಸರ್ವಿಸ್ಗೆ ಅವರ ಕಾಲಿಡಿಬೇಕು ಹೋಗಿ. ಆದ್ರೆ ರಷ್ಯಾ ವಿಚಾರದಲ್ಲಿ ಹೀಗಲ್ಲ. ಯುರೋಪಿಯನ್ ಯೂನಿಯನ್ ಸಹ ನಮಗೆ ಡಿಫೆನ್ಸ್ ಸಿಸ್ಟಮ್ ನ ಆಫರ್ ಮಾಡಿತ್ತು, ಆದ್ರೆ ಭಾರತ ಸೆಲೆಕ್ಟ್ ಮಾಡ್ಕೊಂಡಿದ್ದು ಮಾತ್ರ S-400. ಸಹಜವಾಗಿ ಅವೆಲ್ಲವಕ್ಕೆ ಕಂಪೇರ್ ಮಾಡ್ಕೊಂಡ್ರೆ S-400 ಕಾರ್ಯಕ್ಷಮತೆ ಹೆಚ್ಚಿತ್ತು. ಯಾಕಂದ್ರೆ 160ಕ್ಕಿಂತ ಹೆಚ್ಚು ಟಾರ್ಗೆಟ್ ಗಳನ್ನ ಒಮ್ಮೆಲೆ ಲಾಕ್ ಮಾಡಿ ಹೊಡೆಯುವ ಸಾಮರ್ಥ್ಯ ಇದೆ S-400ಗೆ. ಇಷ್ಟೇ ಅಲ್ಲದೆ ಬೇರೆ ಬೇರೆ ರೇಂಜ್ ನ ಮಿಸೈಲ್ ಗಳನ್ನು ಸಹ ಇದರಲ್ಲಿ ಬಳಸಬಹುದು. ಬ್ಯಾಲಿಸ್ಟಿಕ್ ಮತ್ತು ಕ್ರೂಸ್ ಮಿಸೈಲ್ ಗಳನ್ನು ಇದರಿಂದ ಹೊಡೆದುರುಳಿಸಬಹುದು. 40ರಿಂದ 400 ಕಿಲೋಮೀಟರ್ ರೇಂಜ್ ವರೆಗೂ ಇದರ ಸಾಮರ್ಥ್ಯ ಇರೋದು. ಪೂರ್ತಿ ಪಾಕಿಸ್ತಾನನೇ S-400 ನ ಆಹುತಿಗೆ ಬಂದ್ಬಿಡುತ್ತೆ. 2024ರ ಎಂಡ್ ಅಷ್ಟೊತ್ತಿಗೆ S-400 ನ 3 ಬ್ಯಾಟರಿಗಳು ಬಂದಿತ್ತು ಭಾರತಕ್ಕೆ. ಒಟ್ಟು 35,000 ಡೀಲ್ ಅಲ್ಲಿ 5 ಬ್ಯಾಟರಿಗಳನ್ನ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿದೆ. ಇನ್ನು 2 ಬ್ಯಾಲೆನ್ಸ್ ಬರೋದಿದೆ 2025 ಎಂಡು ಅಥವಾ 2026ರ ಪ್ರಾರಂಭದಲ್ಲಿ. ಉಳಿದ 2 ಬ್ಯಾಟರಿಗಳು ಭಾರತಕ್ಕೆ ಬರಲಿದೆ. ನಿಮ್ಗೆಲ್ಲ ಗೊತ್ತು, ಅಮೆರಿಕ ಮತ್ತು ರಷ್ಯಾದ ನಡುವೆ ಶಸ್ತ್ರಾಸ್ತ್ರಗಳನ್ನು ಮಾರುವ ಕಾಂಪಿಟೇಷನ್ ಇದೆ. ಆದ್ರೆ ಭಾರತ ನಂಬೋದು ಮಿತ್ರ ರಾಷ್ಟ್ರ ರಷ್ಯಾವನ್ನು ಮಾತ್ರ. ಯಾಕಂದ್ರೆ ರಷ್ಯಾ ಭಾರತದ ಸ್ನೇಹ ಟ್ರೈಡ್ ಅಂಡ್ ಟೆಸ್ಟೆಡ್. ಬೇರೆ ಬೇರೆ ಸಂದರ್ಭಗಳಲ್ಲಿ, ಸನ್ನಿವೇಶಗಳಲ್ಲಿ, ಭಾರತದ ಸಂಕಷ್ಟದ ದಿನಗಳಲ್ಲಿ ರಷ್ಯಾ ಕೈ ಹಿಡಿದಿದೆ. ಪಾಕಿಸ್ತಾನದ ಪಾಲನೆ ಪೋಷಣೆ ಮಾಡ್ತಾ ಇರೋದೇ ಅಮೆರಿಕ. ಅದು ಜಗಜ್ಜಾಹೀರಾಗಿರುವ ವಿಚಾರ. ಕಾರ್ಗಿಲ್ ಯುದ್ಧದಲ್ಲಿ ಸ್ಯಾಟಲೈಟ್ ಇಮೇಜಸ್ ನ ನಮಗೆ ಶೇರ್ ಮಾಡಿ ಅಂತ ಭಾರತ ಕೇಳ್ಕೊಂಡಾಗ ಖಂಡ ತುಂಡವಾಗಿ ನಿರಾಕರಿಸಿತ್ತು ಅಮೆರಿಕ. ಈಗ ನಮ್ಮದೇ ಸ್ಯಾಟಲೈಟ್ ವ್ಯವಸ್ಥೆ ಇರೋದ್ರಿಂದ ಯಾರ ಕೈ ಕಾಲಡಿಯುವ ಪರಿಸ್ಥಿತಿನೂ ಇಲ್ಲ. ಪಾಕಿಸ್ತಾನ ನ್ಯೂಕ್ಲಿಯರ್ ಸ್ಟೇಟು, ಅದು ವೀಕ್ ಆಗೋದು ಅಮೆರಿಕಕ್ಕೆ ಬೇಕಿಲ್ಲ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಭಾರತ ಏನಾದ್ರೂ ಸ್ಟ್ರಾಂಗ್ ಆದ್ರೆ ಪಾಕಿಸ್ತಾನದ ಗುಮ್ಮ ತೋರಿಸಿ ಹೆದರಿಸುವ ಹುನ್ನಾರ ಅಮೆರಿಕದ್ದು. ಭಾರತದ ಬೆಳವಣಿಗೆಯನ್ನ ಅಮೆರಿಕ ಎಂದೂ ಸಹಿಸಲ್ಲ. ಚೀನಾದ ಜೊತೆಗೆ ಏಷ್ಯಾದಲ್ಲಿ ಮತ್ತೊಬ್ಬ ಕಾಂಪಿಟೇಟರ್ ಹುಟ್ಟುಬಿಡ್ತಾನೆ ಅನ್ನುವ ಭಯ ಅಮೆರಿಕಕ್ಕೆ ಈ ಹಿಂದೆಯಿಂದಲೂ ಕಾಡ್ತಾ ಇದೆ. ಹಾಗಾಗಿ ಅವರು ಪಾಕಿಸ್ತಾನನ ಸೇವ್ ಮಾಡ್ತಾನೆ ಬಂದಿದ್ದಾರೆ. ತೊಟ್ಟಿಲು ತೂಗೋದು ಇವ್ರೆ, ಚಿವುಟೋದು ಇವ್ರೆ. ಭಾರತ ಆಪರೇಷನ್ ಸಿಂಧೂರದಲ್ಲಿ ಪಾಕಿಸ್ತಾನವನ್ನು ಹೈರಾಣಾಗುವಂತೆ ಹೊಡೆದು ನೆಲಕ್ಕುರುಳಿಸಿದೆ. ಪಾಕಿಸ್ತಾನ ಸ್ವಲ್ಪ ದಿನ ಸುಧಾರಿಸಿಕೊಂಡ ನಂತರ ಮತ್ತೆ ಮೇಲೇಳುತ್ತೆ. ಮತ್ತೆ ಬಾರಿಸಿ ಮಲಗಿಸ್ಬೇಕು. ಅದಕ್ಕೆ S-500 ನಂತಹ ಡಿಫೆನ್ಸ್ ಸಿಸ್ಟಮ್ ಬೇಕು. ಯಾಕಂದ್ರೆ S-500 ರಷ್ಯಾ ಮತ್ತು ಉಕ್ರೇನ್ ಯುದ್ಧದಲ್ಲಿ ಬ್ಯಾಟಲ್ ಫೀಲ್ಡ್ ಅಲ್ಲಿ ಲೈವ್ ಆಗಿ ಟೆಸ್ಟ್ ಮಾಡಿರೋದು. ಹಾಗಾಗಿ ಅದರ ಕಾರ್ಯಕ್ಷಮತೆಯ ಬಗ್ಗೆ ಎಳ್ಳಷ್ಟು ಅನುಮಾನಗಳಿಲ್ಲ. ಚೀನಾ ಮತ್ತು ತುರ್ಕಿಯಂತಹ ಧೂರ್ತ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಬೆಂಗಾವಲಾಗಿ ನಿಂತಿದ್ವು. ಕದ್ದು ಮುಚ್ಚಿ ವಿಮಾನಗಳಲ್ಲಿ ಶಸ್ತ್ರಾಸ್ತ್ರಗಳನ್ನ ತಂದು ಪಾಕಿಸ್ತಾನಕ್ಕೆ ಇಳಿಸಿ ಹೋಗಿತ್ತು ಚೀನಾ ಮತ್ತು ಟರ್ಕಿ. ಇದನ್ನು ನೋಡಿಕೊಂಡು ಸುಮ್ಮನೆ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭಾರತ ಸಹ ತನ್ನ ಭದ್ರತೆಯನ್ನು ಹೆಚ್ಚಿಸಿಕೊಳ್ಬೇಕು. ಅದರ ಭಾಗವಾಗಿ ಫ್ರಾನ್ಸ್ ಮತ್ತು ರಷ್ಯಾದ ಜೊತೆಗೆ ಮುಂಬರುವ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ದೊಡ್ಡ ದೊಡ್ಡ ಒಪ್ಪಂದಗಳಾಗಲಿವೆ. ಈಗಾಗಲೇ 26 ಹೊಸ ರಫೇಲ್ ಎಂ ಯುದ್ಧ ವಿಮಾನಗಳನ್ನ ಖರೀದಿ ಮಾಡಿದೆ ಭಾರತ. ಸುಮಾರು 63,000 ಕೋಟಿಯ ಡೀಲ್ ಮಾಡಿಕೊಂಡು ಫ್ರಾನ್ಸ್ ಜೊತೆಗೆ. ಪಾಕಿಸ್ತಾನ ಮತ್ತು ಭಾರತಕ್ಕಿರೋ ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಪಾಕಿಸ್ತಾನ ತನ್ನ ಫೈಟರ್ ಜೆಟ್ ಗಳನ್ನ, ಡಿಫೆನ್ಸ್ ಸಿಸ್ಟಮ್ ಅನ್ನ ಬೇರೆ ದೇಶಗಳಿಂದ ಪರ್ಚೇಸ್ ಮಾಡುತ್ತೆ. ಆದ್ರೆ ಅವರು ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿರೋದಿಲ್ಲ. ಮೇಂಟೆನೆನ್ಸ್ ಮತ್ತು ಸರ್ವಿಸ್ ವಿಚಾರ ಬಂದಾಗ ಮತ್ತದೇ ಚೀನಾ ಮತ್ತು ಅಮೆರಿಕದ ಕಾಲಿಡಿಬೇಕಾಗುತ್ತೆ. ಆದ್ರೆ ಭಾರತ ಆ ತಪ್ಪು ಮಾಡಲ್ಲ. ಫ್ರಾನ್ಸ್ ಜೊತೆಗೆ ಮತ್ತು ರಷ್ಯಾ ಜೊತೆಗೆ ಮಾಡಿಕೊಂಡಿರುವ ಎಲ್ಲ ಡಿಫೆನ್ಸ್ ರಿಲೇಟೆಡ್ ಒಪ್ಪಂದಗಳಲ್ಲೂ ಟೆಕ್ನಾಲಜಿ ಟ್ರಾನ್ಸ್ಫರ್ ಇರುತ್ತೆ. ಪ್ರೊಡಕ್ಷನ್ ಸಹ ಭಾರತದಲ್ಲೇ ಆಗಬೇಕು ಅನ್ನೋ ಕಂಡೀಷನ್ ಇರುತ್ತೆ. ನಮ್ಮ ಯುದ್ಧೋಪಕರಣಗಳ ಮೇಂಟೆನೆನ್ಸ್ ಮತ್ತು ಸರ್ವಿಸ್ ನಮ್ಮವರೇ ಮಾಡೋದು. ಹಾಗಾಗಿ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಆಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.